Hello everyone, welcome to Sanmarga classes. Next question from the Song of Freedom. What does the poet... Hello everyone, welcome to Sanmarga classes. Next question from the Song of Freedom. What does the poet convey about India's future after gaining freedom? ಭಾರತದ ಭವಿಷ್ಯದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? The poet conveys a vision of hope and prosperous future for India after gaining freedom. So, ಸಮೃದ್ಧವಾದಂತಹ ಭಾರತವನ್ನ ಅವರು ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದಾರೆ ಭವಿಷ್ಯದಲ್ಲಿ. ಓಕೆನಾ? He believes that with independence comes a sense of responsibility and collective purpose. Independence, ಸ್ವಾತಂತ್ರ್ಯ ಅನ್ನೋದು ಒಂದು ಜವಾಬ್ದಾರಿಯಾಗಿ ಬರುತ್ತೆ ಮತ್ತು ಒಂದು ಉದ್ದೇಶವನ್ನ ಇಟ್ಟುಕೊಂಡು ಬರ್ತಾ ಇದೆ ಅಂತ. The poet says, we have learned that this is our own land. ನಾವೇನ್ ಕಲಿಬೇಕು ಇದರ ಮೂಲಕ? ಇದು ನಮ್ಮ ಸ್ವಂತ ನಾಡು, ಪ್ರತಿಯೊಬ್ಬರ ದೇಶ ಅನ್ನುವಂತ ಭಾವನೆ ಇರಬೇಕು. Showing a newfound ownership and pride among citizens. He emphasizes that India will no longer be enslaved. ಮತ್ತೆ ಗುಲಾಮಗಿರಿಯತ್ತ ಭಾರತ ಬರೋದಿಲ್ಲ, ಹೋಗೋದಿಲ್ಲ. ಓಕೆ, ಯಾವುದೇ ದೇಶವು ಭಾರತವನ್ನ ಆಳೋದಕ್ಕೆ ಸಾಧ್ಯವಿಲ್ಲ. ಸಿಗ್ನಿಫೈಯಿಂಗ್ ಅ ಪರ್ಮನೆಂಟ್ ಬ್ರೇಕ್ ಫ್ರಮ್ ಕೊಲೋನಿಯಲಿಸಂ ಅಂತಂದ್ರೆ ಏನು? ವಸಾಹತುಶಾಹಿತ್ವದಿಂದ ಒಂದು ಪರ್ಮನೆಂಟ್ ಬ್ರೇಕ್ ಸಿಕ್ಕಿದೆ ನಮ್ಗೆ. ಓಕೆನಾ? ಸೊ ನಾವು ಬ್ರಿಟಿಷರ ಆಡಳಿತದಿಂದ ಮುಕ್ತವಾಗಿದ್ದೀವಿ. ಇದು ಒಂದು ತಾತ್ಕಾಲಿಕವಲ್ಲ, ಇದು ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, the poet also envisions a future guided by spiritual strength, saying, we will prosper serving God our soul love. Again, this implies that moral and divine guidance will shape the nation's destiny. ಭಾರತದ ಭವಿಷ್ಯವನ್ನ ನೀಡ್ತಾ ಇದೆ. He stresses values like truth, equality and labor. ಸೊ ಯಾವುದಕ್ಕೆ ಅವರು ಒತ್ತು ಕೊಡ್ತಾ ಇದ್ದಾರೆ? ಸತ್ಯ, ಸಮಾನತೆ ಮತ್ತು ಶ್ರಮ. ಓಕೆನಾ? ಸೊ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಅ ಜಸ್ಟ್ ಸೊಸೈಟಿ. ನ್ಯಾಯಯುತವಾದ ಸಮಾಜಕ್ಕೆ ಇದು ಅತ್ಯಂತ ಅಗತ್ಯವಾಗಿದೆ. By uplifting the plowman and condemning the idle, he points to an India that rewards hard work and merit. ಸೊ ಯಾವ ಭಾರತವನ್ನ ಅವರು ತೋರಿಸ್ತಾ ಇದ್ದಾರೆ ನಮ್ಗೆ ಅಂತಂದ್ರೆ, ಸೊ ರೈತರನ್ನ ಮತ್ತು ಶ್ರಮಿಕ ವರ್ಗವನ್ನ ಗೌರವಿಸುವ ಮೂಲಕ ಭಾರತ ಯಾವ ಕಡೆ ಸಾಗ್ತಾ ಇದೆ? ಭಾರತವು ಸಮಾಜದಲ್ಲಿ ಶ್ರಮಿಕರು ಮತ್ತು ದುಡಿಯುವವರನ್ನ ಅತ್ಯಂತ ಗೌರವದಿಂದ ಕಾಣುವ ದೇಶವಾಗಿ ಕಾಣಿಸ್ತದೆ. The poem ends on a confident note with a sense of national unity and purpose. ಸೊ ಆತ್ಮವಿಶ್ವಾಸದಿಂದ ಕೊನೆಯಲ್ಲಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾರತವು ಒಗ್ಗಟ್ಟಾಗಿದೆ ಮತ್ತು ಒಂದು ಉದ್ದೇಶಿತವಾಗಿದೆ. ಇಟ್ ರಿಫ್ಲೆಕ್ಟ್ಸ್ ದ ಪೋಯಟ್ಸ್ ಡೀಪ್ ಪೇಟ್ರಿಯೋಟಿಸಮ್ and hope that India will rise with honor, self-reliance and moral clarity. So ನೈತಿಕವಾದ ಧ್ಯೇಯವನ್ನ ಇಟ್ಟುಕೊಂಡು ಗೌರವ, ಸೆಲ್ಫ್ ರಿಲಯನ್ಸ್ ಅಂದ್ರೆ ಆತ್ಮನಿರ್ಭರವಾದಂತಹ ಭಾರತವನ್ನ ಅವರು ನೋಡ್ತಾ ಇದ್ದಾರೆ. ಹಿಸ್ ವರ್ಡ್ಸ್ ಇನ್ಸ್ಪೈರ್ ರೀಡರ್ಸ್ to uphold the ideals of freedom in their actions and thoughts. ಸೊ ಇದನ್ನ ಓದ್ತಾ ಇರೋ ನಮ್ಗೆ ಏನ್ ಅನ್ಸುತ್ತೆ ಮಕ್ಕಳೇ? ನಾವು ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಸೊ ಇದನ್ನೇ ಕವಿ ಆಶಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು.